ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಸವಾಲ್ ಹಾಕ್ತಾರೆ ಬಿಜೆಪಿ ಪಕ್ಷಕ್ಕೆ. ನಾನು ಬಿಜೆಪಿ ಪರ ಮಾತಾಡ್ತಿಲ್ಲ, ಪ್ರಜೆಯಾಗಿ ಕೇಳ್ತೀನಿ, ನೋಟಿನ ಮೇಲೆ ತಾಕತ್ತಿದ್ರೆ ತೆಗಿಲಿ ಅಂತ ಕೇಳ್ತಾರೆ. ರೇ, ನೋಟಿನ ಮೇಲೆಲ್ಲ, ನಿಮ್ಮ ಪಕ್ಷಕ್ಕೆ ಬರೀ ನೋಟಿನ ಮೇಲೆ ಗಾಂಧೀಜಿ ಇರ್ಬೋದು, ಇಡೀ ದೇಶದ ಪ್ರಜೆಗಳ ಹೃದಯದಲ್ಲಿ ಗಾಂಧೀಜಿ ಇದ್ದಾರೆ. ಯಾರಿಗೂ ತಾಕತ್ತಿಲ್ಲ ಅದನ್ನ ಕಿತ್ತಾಕೋದಕ್ಕೆ. ಮೊದಲನೇದಾಗಿ ಗಾಂಧೀಜಿ ರಾಜಕೀಯ ನಿಲ್ಸ್ಬಿಟ್ಟು ಪ್ರಜೆಗಳಿಗೆ ಏನು ತಲುಪಬೇಕು, ಯಾವ್ಯಾವ ಯೋಜನೆ ಸಮರ್ಪಕವಾಗಿ ತಲುಪ್ತಾ ಇದೆಯೋ ಇಲ್ವೋ ಅಂತ ಹೇಳಿ ನಾವೆಲ್ಲ ಪ್ರಜಾಪ್ರಭುತ್ವದ ಕಾವಲು ನಾಯಿಗಳಂತ ಏನು ನೀವು ಇದ್ದೀರಾ, ನೀವುಗಳು ಪ್ರಜೆಗಳ ಏಳಿಗೆಯನ್ನ, ಪ್ರಜೆಗಳ ಹಕ್ಕನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ದಯಮಾಡಿ ರಾಜಕೀಯನ ನಿಲ್ಸ್ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ. ಇವತ್ತು ಉತ್ತರ ಕರ್ನಾಟಕದವ್ರು ಎಷ್ಟೋ ಜನ ಹಸುವಿನಿಂದ ಸಾಯ್ತಾ ಇದ್ದಾರೆ. ಶಾಲೆಗಳನ್ನ ಮುಚ್ಚಬೇಕು ಅಂತ ನೋಟಿಫಿಕೇಶನ್ ಈ ರಾಜ್ಯ ಸರ್ಕಾರ ಹೊರಡಿಸಿದೆ. ಆ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗ್ಲಿ ದಯಮಾಡಿ. ಗಾಂಧೀಜಿ ಹೆಸರನ್ನ ಪದೇ ಪದೇ ಈಗ ನೋಡಿ, ಗಾಂಧೀಜಿ ಹೆಸರನ್ನ ತಂದು ಪಾಲಿಟಿಕ್ಸ್ ಮಾಡೋದಾಗ್ಲಿ, ರಾಮನ ಹೆಸರನ್ನ ತಂದು ಅದನ್ನ ಕಮ್ಯುನಲೈಸ್ ಮಾಡೋದಾಗ್ಲಿ, ಇವೆರಡು ತಪ್ಪು. ಕಾಂಗ್ರೆಸ್ ಅವ್ರು ಹೇಳಿದ್ರು ಗಾಂಧಿ ಹೆಸರು ಚೇಂಜ್ ಮಾಡಿದ್ರು ಅಂತ. ಅವ್ರು ಅದಷ್ಟೇ ಹೇಳಿಲ್ಲ ಸರ್, ನಾನು ಅದನ್ನ ಚರ್ಚೆ ಬೇಸಿಕ್ ಥಿಂಗ್. ಅವರು ಗಾಂಧಿ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡು ಅವರು ಜವಾಹರ್ಲಾಲ್ ನೆಹರು ಅವ್ರ ಫ್ಯಾಮಿಲಿಗೆಲ್ಲ ಗಾಂಧಿ ಅಂತ ಹೆಸರಿಟ್ರು. ಯಾರನ್ನ ಯಾವ ಆಧಾರದ ಮೇಲೆ ಅದನ್ನ ಮಾಡಿದ್ರು. ಗಾಂಧಿ ಹೆಸರಿಟ್ಬಿಟ್ಟು ಇಡೀ ಜನಕ್ಕೆ ಮೋಸ ಮಾಡಿದ್ದವರು ಗಾಂಧಿ ಫ್ಯಾಮಿಲಿಯಿಂದ ಬಂದಂಗೆ ಗಾಂಧಿ ಅವ್ರು ಮಾಡಿರೋ ಕೆಲಸಗಳನ್ನ ಫಾಲೋ ಮಾಡ್ದಂಗ್ ಮಾಡಿದ್ರು. ಅವ್ರು ಏನು ಮಾಡ್ಲಿಲ್ಲ. ಅದನ್ನ ಬಿಂಬಿಸಿದ್ದೇ ತಪ್ಪು. ಗಾಂಧಿ ಹೆಸರು ಇಟ್ಕೊಂಡಿದ್ ತಪ್ಪು ಅಂತ ಹೇಳ್ತಾ ಇಲ್ಲ. ಗಾಂಧಿ ಹೆಸರು ಹೇಳ್ಕೊಂಡು ಇವ್ರು ಗಾಂಧಿ ಫಾಲೋಯರ್ಸ್, ಗಾಂಧಿ ಮಾಡಿದ್ದೆಲ್ಲ ಇವ್ರು ಮಾಡ್ತಿದ್ದಾರೆ ಅಂತ ಬಿಂಬಿಸಿದ್ದು ತಪ್ಪು. ಅದನ್ನ ಮಾಡ್ತಿರೋದೇ ಇವ್ರು ತಪ್ಪು. ಕಿತ್ತಾಕಿಲ್ಲ. ಅವರು ರಾಮರಾಜ್ಯ ಆಗ್ಲಿ ಅಂತ ಕನಸ್ಕೊಂಡಿದ್ರು. ರಾಮನ ಹೆಸರಲ್ಲಿ ಪೊಲಿಟಿಕಲ್ ಮಾಡ್ತಾ ಇಲ್ಲ. ರಾಮ ದೇವರು ಅಂತ ರಾಮರಾಜ್ಯ ಮಾಡ್ಬೇಕು ಅಂತ ಗಾಂಧಿ ಅವರು ಕನಸ್ಕೊಂಡಿದ್ರು. ಅದರಿಂದ ರಾಮನ ಹೆಸರಿಟ್ರು. ಅವ್ರು ಹೇಳ್ತಾರೆ 12 ವರ್ಷದಲ್ಲಿ ಅದ್ರ ಬಗ್ಗೆ ಮಾತಾಡಿಲ್ಲ. 70 ವರ್ಷದಲ್ಲಿ ನೀವು ಮಾಡಿರೋದು ಇರ್ತೀರಾ. ನೆಹರು ಆಯ್ತು, ಇಂದಿರಾ ಗಾಂಧಿ ಆಯ್ತು, ರಾಜೀವ್ ಗಾಂಧಿ ಆಯ್ತು. ಇಂಡಿಪೆಂಡೆಂಟ್ ಮಾತಾಡಿ, ಅವರ ಶೈಕ್ಷಣಿಕವಾಗಿ ಮಾತಾಡಿ. ನಿಮಗೆ ಕೇಳ್ತಾ ಇರೋದು ರೈತರ ಆದಾಯ ಆಯ್ತಾ? ₹7 ಬಂದ ರೈತರ ಆದಾಯಕ್ಕೆ. ಪ್ರಧಾನಮಂತ್ರಿ ಆವಾಸ್ ಮಕಾನನ್ನ ಕಟ್ತೀನಿ ಅಂದ್ರು. ಇವತ್ತು ನಿಮಗೆ ಮನೆಯನ್ನ ಕಟ್ತೀನಿ ಅಂದ್ರು. ಕಟ್ಟಿಲ್ಲ. ಮುಗೀತು. ಸ್ಮಾರ್ಟ್ ಸಿಟಿ ಮೇಡಮ್ ನಂದು ಮೇಡಮ್ ಒಂದ್ ನಿಮಿಷ. ಈಗ ಇಲ್ಲ ಮೇಡಮ್ ಒಂದೇ ನಿಮಿಷ ದಯವಿಟ್ಟು. ಈಗ ಇವರೆಲ್ಲ ಮಾತಾಡಿದ್ರು ಮನ್ರೇಗದ ವಿಚಾರವಾಗಿ, ಇವರೆಲ್ಲ ಕೇಳಿದ್ರು ಹಳೇದ್ರಲ್ಲಿ ಈ ರೀತಿ ಇತ್ತು, ಹೊಸ. ಒಂದೇ ಒಂದು ಸಣ್ಣದಾಗ ಒಂದು ಚುಟುಕು ಕಂಪಾರಿಸನ್. ಈಗ ಒಂದು ಕೆಲಸದ ದಿನಗಳು ಹಿಂದೆ 100 ದಿನ ಇತ್ತು, ಈಗ 125 ದಿನ ಮಾಡಿದ್ದಾರೆ. ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ, ಕಾರಣ ಏನು ಅಂತಂದ್ರೆ ಕುಟುಂಬದ ಆದಾಯ ಹೆಚ್ಚಳ ಆಗ್ಬೇಕಂತ. ನಾನು 60-40 ರೇಷಿಯೋಗೂ ಬರ್ತೀನಿ. ಈಗ ವೇತನ ಪಾವತಿ ಹಿಂದೆ ಕೂಡ ತಡವಾಗ್ತಿತ್ತು. ಒಂದ್ ನಿಮಿಷ, ಕಟಾವು ಕೊಯ್ಲು ಸಮಯದಲ್ಲಿ ಕೊಡಂಗಿಲ್ಲ ಮೇಡಮ್. ನಾನು ಅದನ್ನೇ ಹೇಳ್ತೀನಿ, ಬರ್ತೀನಿ. ಒಂದೇ ನಿಮಿಷ, ಇವರೆಲ್ಲ ಮಾತಾಡಿದಾಗ ಇಂಟ್ರಪ್ಷನ್, ಎಲ್ಲ ಇಂಟ್ರಪ್ಷನ್. ನಾನು ಸರಿ ಇದ್ರೆ ಮಾತ್ರ ಇಂಟ್ರಪ್ಷನ್ ಇಲ್ಲ ಮೇಡಮ್. ಸರಿಯಾಗಿ ಹೇಳ್ತೀನಿ ದಯವಿಟ್ಟು. ಈಗ ನಾನು ಹೇಳಿದೆ ಈ ಹಿಂದೆ 100 ದಿನ ಐತಿ, 125 ಕುಟುಂಬ ಆದಾಯ ಹೆಚ್ಚಳ ಆಗುತ್ತೆ. ವೇತನ ಹಿಂದೆ ಓಲ್ಡ್ ಮನ್ರೇಗಾ ಸ್ಕೀಮ್ ಅಲ್ಲಿ ತಡ ಆಗ್ತಾ ಇತ್ತು, ಆದ್ರೆ ಈಗ ಡೈರೆಕ್ಟ್ ಆಗಿ ವಾರಕ್ಕೊಮ್ಮೆ ವೇಗದ DBT ಸ್ಕೀಮ್ ಅನ್ನ ತಂದಿರ್ತಕ್ಕಂಥದ್ದು, ರಿವೈಸ್ ಆಗಿರ್ತಕ್ಕಂಥದ್ದು. ಈಗ ತಂತ್ರಜ್ಞಾನ ಕೇಳಿಸ್ಕೊಂಡ್ರಿ, ಒಂದ್ ನಿಮಿಷ ಕೇಳಿಸ್ಕೊಂಡ್ರಿ. ಹಿಂದಿತ್ತು ಅಂದ್ರೆ ನೀವು ಬಂದೆ 12 ವರ್ಷ ಆಯ್ತು. ಹಿಂದೆ ಯಾವ ಓಬಿರಾಯಿಂದ ಮೇಡಮ್ 2009 ಅಲ್ಲಿ ಇದ್ದಿದ್ದೇನು, ಈಗ ನಾವು ತಂದಿರೋದ್ರಲ್ಲಿ ಏನ್ ರಿವಿಷನ್ ಆಗಿದೆ? 10 ವರ್ಷ ಇದ್ರಲ್ಲ, ಹೇಳಕ್ಕೆ ಬಿಡ್ತಾ ಇಲ್ಲ ಅವರು. ಮಾಡಿದ್ರೆ ಒಂದೇ ನಿಮಿಷ ಮೇಡಮ್, ಅಲ್ಲ ಒಂದ್ ನಿಮಿಷ. ಹಂಗಲ್ಲ, ನೀವಂದ್ರಲ್ಲ ಇಷ್ಟು ದಿನ ಲೇಟ್ ಆಗ್ತಿತ್ತು 3 ತಿಂಗಳು ಅಂತ. ನೀವು 10 ವರ್ಷದಿಂದ 3 ತಿಂಗಳು ಪಾಲಿಸಿ ರಿಫಾರ್ಮ್ ಮಾಡ್ಬೇಕಂದ್ರೆ ಎಷ್ಟು ವರ್ಷಗಳಿಂದ ಟೇಕ್ಸ್ ಟೈಮ್ ಅಲ್ವಾ? ಒಂದು ನೈಟ್ ಒಂದು ರಾತ್ರಿ ಆಗ್ಬಿಡುತ್ತಾ? ಅಲ್ಲ, ನಾನು ಹೇಳಕ್ಕೆ ಬಿಡ್ಲಿಲ್ಲ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಈ ಹಿಂದೆ ಮನ್ರೇಗಾ ವಿಚಾರದಲ್ಲಿ ವೇತನ ಪಾವತಿ ಸರಿಯಾಗಿ ಆಗ್ತಿರ್ಲಿಲ್ಲ, ಇವತ್ತು ಬದಲಾವಣೆ ಆಗಿದೆ. ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ನಿಜವಾಗ್ಲಿ ಚರ್ಚೆ ಮಾಡಬೇಕಾಗಿರೋ ವಿಷಯಗಳು ಬಿಟ್ಟು ಉಳಿದಿದ್ದರೆಲ್ಲ ಚರ್ಚೆ ಮಾಡ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅರ್ಧಕ್ಕರ್ಧ ಜಿಲ್ಲೆಗಳಲ್ಲಿ ಒಂದು ಒಳ್ಳೆ ಹಾಸ್ಪಿಟ್ಲ್ಗಳಿಲ್ಲ, ಸರಿಯಾದ ವೈದ್ಯಕೀಯ ಫೆಸಿಲಿಟೀಸ್ ಇಲ್ಲ.
ಯುವಕರಿಗೆ ಉದ್ಯೋಗ ಸಿಗ್ತಾ ಅದು ಇದ್ರ ಬಗ್ಗೆ ಯಾರು ಕಾಂಗ್ರೆಸ್ ಚರ್ಚೆ ಅವ್ರು ಮಾಡ್ತಾರೆ? ನೀವು. ದಯವಿಟ್ಟು ಮಿಡ್ಲಲ್ಲಿ ಮಾತಾಡಬೇಡಿ. ನಾ ಮಾತಾಡ್ತೀನಿ, ಎಲ್ಲಿವರೆಗೆ ಮಾತಾಡ್ತೀನಿ. ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಮೇಡಮ್ ಹುಡುಗರು ಅವ್ರಿಗೆ ಹೇಳ್ತಿರೋದು ಕಾಮನ್ ಸೆನ್ಸ್. ನೀವ್ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲ್ ಮುಟ್ಕೊಂಡು ನೋಡ್ತೀರಾ? ಹುಡುಕತ್ತ ಎಲ್ಲ ಹೇಳ್ತೀರಾ ಅಂತದ್ದು. 3 ಜನ ಹುಡುಗರು ಸತ್ತೋಗಿದ್ದಾರೆ. ರಾಜ್ಯ ಸರ್ಕಾರ ಮಾತಾಡ್ತಾ ಇಲ್ಲ. ಸಂಸತ್ವರೆಗೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಸಂಸತ್ ಒಳಗಡೆ ಹೋಗಿ ಟಿಯರ್ ಗ್ಯಾಸ್ ಬಿಟ್ಟಿದ್ದಾರೆ. ಯಾರು ಕೂಡ ಯುವಕರ ಒಂದು ಉದ್ಯೋಗಗಳ ಬಗ್ಗೆ, ಅವರಿಗೆ ಕೊಡಬೇಕಾಗಿರುವಂಥ ಅವಶ್ಯಕತೆಗಳ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ನಾಳೆ ದೇಶ ಕಟ್ಟಬೇಕಾಗಿರೋದು ಯುವಕರ ಬಗ್ಗೆ ಯಾರೂ ಚಿಂತನೆ ಮಾಡ್ತಾ ಇಲ್ಲ. ಸುಮ್ಮನೆ ಅವ್ರಿಗೆ ನೋಡಿ, ಒಂದು ಫ್ಯಾಮಿಲಿ ಅವ್ರದ್ದು ಅರ್ಧ ದುಡ್ಡು ಈ ಒಂದು ಎಜುಕೇಶನ್ ಸುರಿತಾರೆ, ಆಮೇಲೆ ಮೆಡಿಕಲ್ ಸುರಿತಾರೆ. ಆಯ್ತು ಅಶ್ವಿನ್, ಇದ್ರ ಬಗ್ಗೆ ಡಿಸ್ಕಸ್ ಆಗಬೇಕಾಗಿರೋದು. ಇದ್ರ ಬಗ್ಗೆ ಯಾರು ಡಿಸ್ಕಸ್ ಮಾಡ್ತಾ ಇಲ್ಲ. ಕೇಂದ್ರ ಮತ್ತು ರಾಜ್ಯಕ್ಕೆ ಒಂದು ಸೇತುವೆಯಾಗಿ ಕುಮಾರಣ್ಣ ಅವರು ಕೆಲಸ ಮಾಡಬೇಕು, ನಮ್ಮೆಲ್ಲರ ಇಷ್ಟ ಆಸೆನೂ ಕೂಡ ಅದೇ ಅಂತ. ಖಂಡಿತವಾಗ್ಲೂ ಈಗ ನೀರಾವರಿ ವಿಚಾರಕ್ಕೆ ಬಂದಾಗ ಮತ್ತು ಕೈಗಾರಿಕೆಗಳ ವಿಚಾರಕ್ಕೆ ಬಂದಾಗ ದಯವಿಟ್ಟು ಕಾಂಗ್ರೆಸ್ ಅವರು ಅದಕ್ಕೆ ಒಂದು ಕೈ ಜೋಡಿಸಿದ್ರೆ ಮಹದಾಯಿ, ಮೇಕೆದಾಟು, ಮಲಪ್ರಭಾ, ಘಟಪ್ರಭಾ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇವೆಲ್ಲದಕ್ಕೂ ಸೇರಿದಾಗೆ ಕೈಗಾರಿಕೆಗಳನ್ನ ನಮ್ಮ ರಾಜ್ಯಕ್ಕೆ ತರೋಣ. ನಮ್ಮ ರಾಜ್ಯವನ್ನು ದೇಶದಲ್ಲಿ ನಂಬರ್ 1 ಆಗಲಿಕ್ಕೆ ಎಲ್ಲ ಪಕ್ಷದವರು ಕಷ್ಟಪಡೋಣ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಮನ್ರೇಗಾ ವಿಚಾರದಲ್ಲಿ ಹೆಸರು ಬದಲಾವಣೆ ಮಾಡಲಿ ಅಥವಾ ಅದರಲ್ಲಿ ಸುಧಾರಣೆ ತರಲಿ, ಆದರೆ ರಾಜ್ಯದ ಮೇಲೆ ಹೊರೆ ಹಾಕೋದು ಯಾಕೆ ಅಂತಂದರೆ ಇವತ್ತು ಇದು ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಭಾಳಷ್ಟು ಬಾರಿ ಕರ್ನಾಟಕದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳು ಬಂದಾಗ ಈ ನರೇಗಾ ಯೋಜನೆಯನ್ನೇ ನಂಬಿಕೊಂಡು ತಮ್ಮ ಜೀವನವನ್ನು ಸುಧಾರಿಸಿಕೊಳ್ಳುವಂತಹ ಭಾಳಷ್ಟು ಜನ ಬರ್ತಾರೆ. ಅವರೆಲ್ಲರಿಗೂ ಕೂಡ ನಾವು ಕೇಂದ್ರದವ್ರು ಕೊಡಲ್ಲ, ರಾಜ್ಯದವರೇ ನೀವೇ ಕೊಡಬೇಕು ಅಂದಾಗ ಅಲ್ಲಿ ಆ್ಯಕ್ಚುಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಒಂದು ಸ್ವಲ್ಪ ಮಾತುಕತೆ ನಡೆಸಬಹುದಾಗಿತ್ತು, ಕೇಂದ್ರ ಸರ್ಕಾರ ನಡೆಸಿಲ್ಲ. ಹೆಸರುಗಳನ್ನು ಬದಲಾವಣೆ ಮಾಡೋದ್ರಿಂದ ತುಂಬ ಒಳ್ಳೆಯ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದು, ಅಥವಾ ಅದನ್ನು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡ್ಬೋದು, ಅಥವಾ ಅದರಿಂದ ಪ್ರಗತಿ ಸಾಧ್ಯ ಅನ್ನೋದು ಭಾಳಷ್ಟು ಸಲ ಅದು ಫೇಲಿಯರ್ ಆಗಿದೆ. ಆದರೂ ಕೂಡ ಮೋದಿ ಅವರ ಮೇಲೆ ನಂಬಿಕೆ ಇದೆ, ಅವರು ಏನಾದರೂ ಒಂದು ಮಾಡ್ತಾರೆ ಅಂತ. ಮುಂದಿನ ದಿನಗಳಲ್ಲಿ 12 ವರ್ಷ ಕಳೀತು, ಇನ್ನೂ ಅವರು ಕೊಟ್ಟಿರುವಂಥ ಹಲವಾರು ಪ್ರಾಮಿಸ್ಗಳು ಹಾಗೆ ಬಾಕಿ ಉಳಿದಿವೆ. ಅವುಗಳನ್ನು ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಮತ್ತನ್ನು ಅದನ್ನು ಕಂಪ್ಲೀಟ್ ಮಾಡುವ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅಂತ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ರಾಧಕ ಪಂಚಾಯಿತಿಯನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.